ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ನಮಗೆ ನನಗೆ ಗೊತ್ತಿದ್ದಷ್ಟು, ನನಗೆ ತಿಳಿದಷ್ಟು, ನನ್ನ ಹಿರಿಯರು ನನಗೆ ಹೇಳಿಕೊಟ್ಟಷ್ಟು. ಯಾಕಂತ ಹೇಳಿದರೆ ಯಾವುದಕ್ಕೂ ಸರಿಯಾದ ಸಾಕ್ಷಿ, ಆಧಾರ ಅಥವಾ ಕುರುಹುಗಳು ನಮ್ಮಲ್ಲಿ ಇತ್ತೀಚೆಗೆ ಇಲ್ಲ. ದೈವಾರಾಧನೆ ಅಂತ ಹೇಳಿದರೆ ಒಂದು ಶಕ್ತಿಯನ್ನು ನಾವು ಹಿರಿಯರು ನಮಗೆ ಹೇಗೆ ಕಲಿಸ್ಕೊಂಡು ಬಂದಿದ್ದಾರೆ ಅದರ ಪ್ರಕಾರ ನಾವು ಆರಾಧನೆ ಮಾಡ್ಕೊಂಡು ಹೋಗ್ತಿರುವಂಥ ಶಕ್ತಿ. ಕೊರಗಜ್ಜನ ನಾನು ಇಷ್ಟು ತನಕ ದೈವ ಅಂತ ತಿಳ್ಕೊಳ್ಳಿಲ್ಲ. ನನ್ನ ಸ್ವಂತ ಅಜ್ಜ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾನು ಅದನ್ನು ಭಾವನೆಯಲ್ಲಿ ಇಟ್ಕೊಂಡಿದ್ದೇನೆ. ಆ ಶಕ್ತಿಯ ಮೇಲೆ ನಂಬಿಕೆ, ಆ ಶಕ್ತಿಯ ಆರಾಧನೆಯ ಬಗ್ಗೆ ನಂಬಿಕೆ ಇದ್ದರೆ ಆ ಶಕ್ತಿ ಖಂಡಿತವಾಗ್ಲೂ ಕೈ ಬಿಡುವುದಿಲ್ಲ ಅನ್ನುವಂಥದ್ದಕ್ಕೆ ಸಾಕ್ಷಿ ಅನೇಕ. ನಾನು ಹೇಳಬೇಕಾದ್ರೆ ನಾನು ಈ ದೈವಾರಾಧನೆ ಪದ್ಧತಿಯಲ್ಲಿ ಇದ್ದವನಲ್ಲ. ಇದು ಹೇಗೆ ಹೇಳ್ತಾರೆ ಅಂತ ಹೇಳಿದರೆ, ನನ್ನ ಜೀವನ ಹೇಗಾಗಿದೆ ಅಂದರೆ ದೋಸೆಯನ್ನು ಮಗುಚಿ ಹಾಕಿದಾಗ ಆಗಿದೆ. ದೇವರ ವಿಚಾರ ಗೊತ್ತಿಲ್ಲದವನ ತಗೊಬಂದು ದೇವರ ಆರಾಧನೆ ಕೂರಿಸಿದಾಗ ಆಗಿದೆ. ಅದಕ್ಕೆ ಹೇಳೋದು ದೈವದ ಮೇಲೆ ಯಾವುದೂ ಇಲ್ಲ. ಯಾಕಂದರೆ ನಾನು ಹಠ ಸಾಧಿಸಿದ್ದೆ, ನಾನು ಆಗೋದಿಲ್ಲ, ನನಗೆ ಇದಲ್ಲ, ನಾನು ಇದನ್ನೆಲ್ಲ ನಂಬೋದಿಲ್ಲ ಅಂತ. ಅಂತೂ ದೈವನೇ ಮೇಲಾಯಿತು, ನಾನು ಸೋತೆ.